ಸರ್ಕಾರವನ್ನ ಶಾಸಕರು ಬೆಂಬಿಡದಂತೆ ಕಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಬಸವರಾಜ ರಾಯರೆಡ್ಡಿ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದ್ದಾರೆ. ಈಗಾಗಲೇ ಕೈ ಸರ್ಕಾರದಲ್ಲಿ ಕೆಲವೊಂದಷ್ಟು ಶಾಸಕರು ಇನ್ನಿಲ್ಲದಂತೆ ಕಾಡ್ತಾ ಇದ್ದಾರೆ ಸರ್ಕಾರವನ್ನ. ಸರ್ಕಾರಕ್ಕೆ ಬಸವರಾಜ ರಾಯರೆಡ್ಡಿ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದ್ದಾರೆ. ಎನ್.ವೈ. ಗೋಪಾಲಕೃಷ್ಣ ಸರ್ಕಾರಕ್ಕೆ ತಲೆಬಿಸಿ ಒಂದ್ ಕಡೆ, ರಣದೀಪ್ ಮುಂದೆ ಸರ್ಕಾರದ ವೈಫಲ್ಯದ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಸರ್ಕಾರದ ವಿರುದ್ಧವೇ ಅಪಸ್ವರ ಎತ್ತುತ್ತಾ ಇದ್ದಾರೆ ರಾಯರೆಡ್ಡಿ ಹೇಳಿಕೆಯಿಂದ ಸರ್ಕಾರಕ್ಕೆ ತೀವ್ರವಾಗಿ ಮುಜುಗರ ಆಗ್ತಾ ಇದೆ. ಶಾಸಕ ಗೋಪಾಲಕೃಷ್ಣ ಹೇಳಿಕೆಯಿಂದಲೂ ಕಪ್ಪು ಮಸಿ ಬಳದಂತಾಗಿದೆ ಸರ್ಕಾರಕ್ಕೆ. ಶಾಸಕನಾಗಿ ಒಂದು ಸರ್ಕಾರಿ ಶಾಲೆ ಕಟ್ಟಕ್ಕಾಗ್ತಾ ಇಲ್ಲ ಅಂತ ತಮ್ಮ ಬೇಸರವನ್ನ ಹೊರಹಾಕ್ತಿದ್ದಾರೆ. ಬಹಿರಂಗವಾಗಿ ಬೇಸರವನ್ನ ಹೊರಹಾಕಿದ ಕೈ ಶಾಸಕರು ಸ್ವಪಕ್ಷದಲ್ಲೇ ಇದ್ಕೊಂಡು ಬೇಸರವನ್ನ ಅಸಮಾಧಾನವನ್ನ ಹೊರಹಾಕ್ತಾ ಇರೋದು ಇದೇನು ಮೊದಲಲ್ಲ. ಈ ಹಿಂದೆ ಕೂಡ ಬಿ.ಆರ್. ಪಾಟೀಲ್ರು ಕೂಡ ಹೇಳಿಕೆಯನ್ನ ನೀಡಿದ್ರು. ವಸತಿ ಇಲಾಖೆಯ ಮೇಲೆ ನೇರವಾಗಿ ಆರೋಪವನ್ನ ಮಾಡಿದ್ರು. ಲಂಚ ಕೊಟ್ರೆ ಮಾತ್ರ ವಸತಿ ಅಥವಾ ಮನೆಯನ್ನ ಸ್ಯಾಂಕ್ಷನ್ ಮಾಡ್ತಾರೆ ಅಂತ. ಅದಾದ ಮೇಲೆ ರಾಜು ಕಾಗೆ ಕೂಡ ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ತೀವ್ರವಾಗಿ ಕೆಂಡಕಾರಿದ್ರು. ಎನ್.ವೈ. ಗೋಪಾಲಕೃಷ್ಣ ಕೂಡ ನನ್ನ ಹೆಸರಿನಲ್ಲಿ ಒಂದು ಚರಂಡಿ ಕೂಡ ಮಾಡಕ್ಕಾಗ್ತಾ ಇಲ್ಲ, ಶಾಲೆ ಕಟ್ಟಕ್ಕಾಗ್ತಾ ಇಲ್ಲ, ಹೇಗೆ ತೋರ್ಸಕ್ಕಾಗತ್ತೆ ಜನರ ಮುಂದೆ ನನ್ನ ಮುಖಾನ ಅಂತ ಬೇಸರವನ್ನ ಅಳಲನ್ನ ವ್ಯಕ್ತಪಡಿಸಿದ್ರು. ಅದಾದ ಮೇಲೆ ಸರ್ಕಾರವನ್ನ ಇನ್ನಿಲ್ಲದಂತೆ ಶಾಸಕರು ಪದೇ ಪದೇ ಕಾಡ್ತಾ ಇದ್ದಾರೆ. ಮುಖ್ಯವಾಗಿ ಆರ್ಥಿಕ ಸಲಹೆಗಾರರು, ಸಿಎಂನ ಆರ್ಥಿಕ ಸಲಹೆಗಾರರಾಗಿರುವಂತ ಬಸವರಾಜ ರಾಯರೆಡ್ಡಿ ಅವರು ಮೊನ್ನೆ ಕೊಪ್ಪಳದ ಶಾಲಾ ಉದ್ಘಾಟನೆಗೆ ಹೋಗಿದ್ರು. ಅವತ್ತಿನ ದಿನ ಏನ್ ಹೇಳಿದ್ರು, ಒಬ್ರು ಜನಸಾಮಾನ್ಯರು ನಿಂತ್ಕೊಂಡು ನಮಗೆ ರಸ್ತೆ ಮಾಡಿಕೊಡಿ, ಕೆಲವೊಂದಷ್ಟು ಅಹವಲಿದೆ ಸ್ವೀಕಾರ ಮಾಡಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದಾಗ, ಗ್ಯಾರಂಟಿ ಬೇಡ ಅಂತೇಳಿ ಗ್ಯಾರಂಟಿ ಬಿಟ್ಬಿಡಿ, ನಿಮಗೆ ರಸ್ತೆ ಏನ್ ಬೇಕಾದ್ರೂ ಮಾಡ್ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಪರೋಕ್ಷವಾಗಿ ತಿವಿದಿದ್ರು. ಅದಾದ್ಮೇಲೆ ಅವ್ರ ಹೇಳಿಕೆಯನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಂಡ್ರು, ನಾಚಿಕೆ ಆಗಬೇಕು, ಲಜ್ಜೆಗೆಟ್ಟಂತ ಸರ್ಕಾರ ಅನ್ಬೇಕು. ಯಾಕೆ ಅಂತ ಹೇಳಿದ್ರೆ ತಮಾಷೆ ಮಾಡಿದೆ ಅಂತಾರೆ. ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗೆ ತಮಾಷೆ ಮಾಡಿದೆ ಅಂತ ಹೇಳಿದ್ರೆ ನಾಳೆ ದಿನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಬೇಡ, ಸಿಎಂ ಸಿದ್ದರಾಮಯ್ಯ ಅವರು ಸರಿ ಇಲ್ಲ, ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಡೇ ತಮಾಷೆ ಮಾಡಿದೆ ಅಂತ ಹೇಳ್ಬಿಟ್ರೆ ಇದನ್ನೆಲ್ಲ ನಾವು ಜನಸಾಮಾನ್ಯರು ಯಾವ ರೀತಿ ಅವಲೋಕನ ಮಾಡಬೇಕು, ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ ಅಹವಲನ್ನ ಇಟ್ಕೊಂಡು ಸುರ್ಜೇವಾಲಾ ಅವರ ಹತ್ರ ಕ್ಯೂ ನಿಲ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಶಾಸಕರು ಈಗಾಗಲೇ ಸಾಲು ಆರೋಪಗಳ ಸುರಿಮಳೆಯನ್ನಾಗೈತಾ ಇದ್ದಾರೆ. ಸಚಿವರು ಅಧಿಕಾರಿಗಳ ಮೇಲೆ ಶಾಸಕರು ಬೇಸರಗೊಂಡಿದ್ದಾರೆ. ಸಾಲು ಶಾಸಕರಿಂದ ಆರೋಪಗಳ ಸುರಿಮಳೆಗೆ ಬೀಳ್ತಾ ಇದೆ. ಸಚಿವರು ಅಧಿಕಾರಿಗಳ ಮೇಲೆ ಶಾಸಕರ ಬೇಸರ ವ್ಯಕ್ತವಾಗ್ತಾ ಇದೆ. ಮುಖ್ಯವಾಗಿ ವಿಜಯನಗರ, ರಾಯಚೂರು, ಯಾದಗಿರಿ ಸೇರಿದಂತೆ ಹುಬ್ಳಿ, ಧಾರವಾಡ, ಹಾವೇರಿ, ಉತ್ತರ ಕನ್ನಡ, ಅದರ ಜೊತೆಗೆ ಚಿತ್ರದುರ್ಗ ಜಿಲ್ಲೆಯ ಶಾಸಕರಿಂದ ಆರೋಪಗಳ ಪಟ್ಟಿ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಇಲಾಖಾವಾರು ಕೆಲಸ ಆಗ್ತಾ ಇಲ್ಲ, ಸಂಪುಟ ಪುನರ್ರಚನೆಗೆ ಒತ್ತು ಕೊಡಿ ಅಂತ ಪಟ್ಟಿದ್ದಾರೆ. ಉಸ್ತುವಾರಿ ಮುಂದೆ ತಮ್ಮ ಅಳಲನ್ನ ಹೇಳ್ಕೊಳ್ತಾ ಇದ್ದಾರೆ ಶಾಸಕರು. ಮುಖ್ಯವಾಗಿ ಇಲಾಖಾವಾರು, ಈಗ ಫಾರ್ ಎಕ್ಸಾಂಪಲ್ಗೆ ಆರೋಗ್ಯ ಇಲಾಖೆ ಇರಬಹುದು, ವಸತಿ ಇಲಾಖೆ ಇರಬಹುದು, ಸಾರಿಗೆ ಇಲಾಖೆ ಇರಬಹುದು, ಅಲ್ಲಿ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮೀಸಲಾತಿ ಇರುತ್ತೆ, ಹುದ್ದೆಗಳಿಗೆ ಖಾಲಿ ಇರುತ್ತೆ, ಅದನ್ನ ಭರ್ತಿ ಮಾಡ್ತಾ ಇಲ್ಲ, ಸಂಬಳ ಆಗ್ತಾ ಇಲ್ಲ. ಅದಾದ ಮೇಲೆ ಕ್ಷೇತ್ರವಾರು ಅಭಿವೃದ್ಧಿ ಅಂತೂ ಶೂನ್ಯ. ಹಾಗಾಗಿ ಸಂಪುಟವನ್ನೇ ಪುನರ್ರಚನೆ ಮಾಡಿಬಿಡಿ, ಕಂಪ್ಲೀಟ್ ಆಗಿ ಬದಲಾವಣೆ ಮಾಡಿಬಿಡಿ. ಯಾಕಂತ ಹೇಳಿದ್ರೆ ಈಗಾಗಲೇ ಇರುವಂತಹ ಶಾಸಕರಾಗಿರಬಹುದು, ಅಧಿಕಾರಿಗಳಾಗಿರಬಹುದು, ನಮ್ಮ ಅಹವಲನ್ನ, ನಮ್ಮ ದೂರುಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ, ಕೇಳ್ತಾ ಇಲ್ಲ, ಯಾವುದಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ. ಹಾಗಾಗಿ ಸಂಪುಟ ಪುನರ್ರಚನೆಯನ್ನ ಮಾಡಲೇಬೇಕು ಅಂತ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆ MLAಗಳು ಅಂದ್ರೆ ಶಾಸಕರು ಉಸ್ತುವಾರಿಯ ಮುಂದೆ ತಮ್ಮ ಅಳಲನ್ನ ಹೇಳ್ಕೊಳ್ತಾ ಇದ್ದಾರೆ. ಯಾವ ರೀತಿ ಸ್ಪಂದನೆ ಕೊಡ್ತಾರೆ? ಯಾಕಂದ್ರೆ ಒಬ್ರೋ ಇಬ್ರೋ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೌದು, ಇಲಾಖಾವಾರು ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸರ್ಕಾರಿ ಕೆಲಸ ಅದಾಗೋದೇ ಇಲ್ಲ ಬಿಡಿ. ಹಾಗಾಗಿ ಒಬ್ರೋ ಇಬ್ರೋ ಹೇಳಿದ್ರೆ ಹೌದು ಏನೋ ಸಮಸ್ಯೆ ಆಗ್ತಾ ಇರಬಹುದು ಅಂತ ಅನ್ಕೊಳ್ಬಹುದು. ಆದ್ರೆ ಉತ್ತರ ಕರ್ನಾಟಕದಲ್ಲಿ ಇವತ್ತಿನ ದಿನ ನೇರವಾಗಿ ಕುಳಿತುಕೊಂಡು ಸಮಸ್ಯೆಯನ್ನು ಆಲಿಸಬೇಕು, ಪರಿಹಾರವನ್ನ ಕಂಡುಕೊಳ್ಬೇಕು, ಹೇಗಾದ್ರೂ ಮಾಡಿ ಪಕ್ಷದಲ್ಲಿ ನಡೀತಾ ಇರುವಂತಹ ಆಂತರಿಕ ಸಂಘರ್ಷಗಳನ್ನ ಏನಿದೆ ಅಥವಾ ಆಂತರಿಕ ಬೇಸರಗಳೇನಿದೆ ಎಲ್ಲವನ್ನ ಶಮನ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಹೈಕಮಾಂಡ್ ಮದ್ದರಿಬೇಕು ಅಂತ ರಾಜ್ಯ ಉಸ್ತುವಾರಿಯನ್ನ ಕಳಿಸ್ಕೊಟ್ಟಿದ್ರೆ ಪದೇ ಪದೇ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಇದೆಲ್ಲಾ ಸಮಸ್ಯೆಗೆ ಒಂದೇ ಉತ್ತರ, ಸಂಪುಟ ಪುನರ್ರಚನೆ ಮಾಡಿಬಿಡಿ ಅಂತ ಶಾಸಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಸಂಪುಟ ಪುನರ್ರಚನೆ ಮಾಡಿದ್ರೆ ಎಷ್ಟು ಜನ ಶಾಸಕರಿಗೆ ಅಥವಾ ಸಚಿವರಿಗೆ, ಇಂಪಾರ್ಟೆಂಟ್ಲಿ ಸಚಿವರಿಗೆ ಕೋಕ್ ಕೊಡಲಾಗತ್ತೆ?
ಅದು ಅಷ್ಟೊಂದು ಸುಲಭವಾದಂತಹ ಕೆಲಸನಾ? ಯಾಕಂದ್ರೆ ಒಂದು ಕಡೆ ಸಿಎಂ ಬದಲಾವಣೆ ಆಗಬೇಕು ಅಂತ ಇರೋದು, ಮತ್ತೊಂದು ಕಡೆ ಸಚಿವರ ಬದಲಾವಣೆ ಮಾಡಬೇಕು, ಪುನರ್ರಚನೆ ಆಗಬೇಕು ಅಂತ ಮತ್ತೊಂದು ಅಳಲು. ಅದರಲ್ಲೂ ವಿಜಯನಗರ, ರಾಯಚೂರು, ಯಾದಗಿರಿ, ಹುಬ್ಬಳ್ಳಿಯಲ್ಲಿ ಈ ರೀತಿಯಾದಂತಹ ಅಪಸ್ವರ, ಭಿನ್ನಮತ ಕೇಳಿ ಬರ್ತಾ ಇದೆ. ಇರೋದು ಸ್ವಪಕ್ಷದಲ್ಲೇ ಆದರೂ ಕೂಡ ಸಾಲು ಸಾಲು ಆರೋಪಗಳ ಸುರಿಮಳೆಯನ್ನ ಆರೋಪಿಸ್ತಾ ಇರುವಂಥದ್ದು.